ಉಜಿರೆಯ ದಟ್ಟ ಅರಣ್ಯದ ಒಳಗಡೆ ಚಿನ್ನ ಸಿಕ್ಕಿದೆ. Why? Information ಬಂದಿದೆ. Why? ಅರ್ಥ ಆಗ್ತುಂಟಾ? I don't understand. Next tonight, the $1 million treasure found after a decade-long search. 350,000 treasure hunters and lasted 10 years. ಇದನ್ನು ಕೇಳಿದ ತಕ್ಷಣವೇ ನಾನು ಮತ್ತು ನನ್ನ ಗೆಳೆಯರು ಚಿನ್ನ ಹುಡುಕಲು ಹೊರಟೆವು. One eternity later. ದೊಡ್ಡವ್ರು ಏನ್ ಹೇಳಿದ್ದಾರೆ? ದೇಶ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಂತ. ನಾವು ಎಕ್ಸಾಮ್ ಮುಗಿಸಿ ನೀರಾಡ್ಲಿಕ್ಕೆ ಬಂದಿದ್ದಾವೆ. ದಾರಿ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಇಲ್ಲಿ ಸುದೀಪ್ ಒಬ್ರು. ಇವ್ರು ನಮ್ಮ ಲೋಕಲ್ ಗೈಡ್. ನಮಸ್ಕಾರ ಎಲ್ರಿಗೂ. ಇವರು ಅಫಿಷಿಯಲ್ ಒಂದು ಗೂಗಲ್ ಮ್ಯಾಪ್ಸ್ ಇದ್ದಾಗೆ. ಇವ್ರು ನಿಮ್ಗೆ ಎಲ್ಲಿ ಅಭಿಷೇಕ್ ನಮ್ಮ ಹೊತ್ತಿಗೆ ಇದ್ದಾನೆ. ಈಗ ಅವ್ನು ನಮ್ಗೆ ಇಲ್ಲಿಗೆ ನಾವು ಹೇಗ್ ಬಂದೆ ಅಂತ ರೂಟ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಸಾರಿ ಗೈಸ್, ನಾನು ಇಲ್ಲಿನಲ್ಲ, ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾನೆ. ಸರಿ. ಇಲ್ಲ ಮ್ಯಾನ್ಸನ್ ಇದ್ದಾರೆ. ನಮಸ್ಕಾರ. ಉಜಿರೆಯಿಂದ ಸೀದಾ ಸೋಮನ್ ತಡ್ಕದಿಂದ ಏರ್ಮೈ ಅಂದ್ರೆ ಸಮರ್ಥವರಿದ್ದಾರೆ. ಇವರು ಇಲ್ಲಿ ಬೆಂಗಳೂರಿಂದ ಇಲ್ಲಿ ತನಕ ಬಂದಿದ್ದೀರಾ, ಇನ್ನೇನ್ ಅನ್ಸುತ್ತೆ? ಹುಡುಕುತ್ತಾ ನಮಗೆ ಚಿನ್ನ ಸಿಗಲೇ ಇಲ್ಲ. ಇಂತಹ ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಚಿನ್ನ ಎಲ್ಲಿ ಉಂಟು? ಏಳು ಎಮ್ಮೆಗಳು ಸ್ನಾನ ಮಾಡಿದ ಸ್ಥಳ ಎರ್ಮೈ, 7 ಜಲಪಾತಗಳು ಹರಿಯುವ ಸ್ಥಳ ಎರ್ಮೈ. ಇಂತಹ ಅದ್ಭುತ ಸ್ಥಳ ನಮಗೆ ಚಿನ್ನ. ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ, ಹಾರೋಣ ರೆಕ್ಕೆ ಬೆಚ್ಚಿ, ಕಳೆದು ಹೋಗೋಣ ನಾವು ಪ್ರಕೃತಿಯ ಧ್ವನಿಯು ಕೇಳು, ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು, ನಡೆಯದೇ ಇರುವ ರಸ್ತೆಯಲ್ಲಿ ನಾ ನಡೆಯುವೆ, ಜೊತೆ ಒಂದಾಗಿರುವೆ, ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ, ಹತ್ತೋಣ ಬೆಟ್ಟಗಳ ಮೇಲೆ, ಪ್ರಕೃತಿಯೇ ಎಲ್ಲ ನಮಗೆ.